ಎಲ್ಲರಿಗೂ ನಮಸ್ತೆ. ದಾವಣಗೆರೆ ಜಿಲ್ಲೆಯ ರಾಮಣ್ಕರ್ ಸರ್ಕಲ್ನಲ್ಲಿರುವಂಥ ಮೋನಿಕಾ ಗಿಫ್ಟ್ ಶಾಪ್ಗೆ ಓನರ್ ಆದಂತಹ ಅನಿಲ್ ಮುಂಡಾಸ ಅವರು ಪ್ರತಿ ವರ್ಷವೂ ಪ್ರತಿದಿನವೂ ಪ್ರತಿ ಗಳಿಗೆಯಲ್ಲೂ ಕೂಡ ವಿಶೇಷವಾದ ಒಂದು ನಿಸ್ವಾರ್ಥ ಸೇವೆಯಿಂದ ಒಂದು ಸಮಾಜ ಸೇವೆ ಮಾಡ್ಕೊತ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಾಳಷ್ಟು ಜನಕ್ಕೆ ಹುಟ್ಟಿದಬ್ಬ ಯಾವಾಗಿದೆ ಅಂತಲೇ ಗೊತ್ತಿರಲ್ಲ. ಭಾಳಷ್ಟು ಸತಿ ಯಾರಾದರೂ ಅದನ್ನು ರೂಢಿಗತ ಮಾಡ್ಕೊತ ಬಂದರೆ ಮಾತ್ರ ಅವರಿಗೆ ಹುಟ್ಟಿದಬ್ಬ ಅಂತೇಳಿ ಆಚರಣೆ ಮಾಡೋದು ರೂಢಿಗತ ಆಗಿರುತ್ತೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಕೆಲವೊಂದು ಟೈಮು ಎಷ್ಟೋ ಜನಕ್ಕೆ ತಾವು ಹುಟ್ಟಿದ್ದು ಯಾವಾಗ ಅಂತಲೇ ಗೊತ್ತಿರೋದಿಲ್ಲ. ಅವಾಗ ಪೋಸ್ಟ್ ಆಫೀಸ್ನವರು ಏನೋ SBI ಬ್ಯಾಂಕ್ನವರು ವಿಶ್ ಮಾಡ್ತಾ ಇರ್ತಾರೆ. ಅವಾಗ ವಿಶ್ ಮಾಡ್ತಾ ಇವತ್ತು ನನ್ನ ಬರ್ತಡೇ ಅಂತ ಅನ್ನಿಸಿರುತ್ತೆ. ಅವರು ಅಷ್ಟು ಬಿಟ್ಟರೆ ಬೇರೆ ಯಾರೂ ವಿಶ್ ಮಾಡೋದಿಲ್ಲ. ಅದು ಆತ್ಮೀಯರ ಸ್ನೇಹಿತರಾದರೆ ವಿಶ್ ಮಾಡ್ತಾರೆ. ಅದರಲ್ಲೂ ಈ ಒಂದು ವಿಚಾರದಲ್ಲಿ ಹೇಳಬೇಕು ಅಂದರೆ ರಾಮಣ್ಕರ್ ಸರ್ಕಲ್ ಇರುವಂಥ ಮೋನಿಕಾ ಗಿಫ್ಟ್ ಶಾಪ್ನ ಓನರ್ ಆದಂಥ ಅನಿಲ್ ಮುಂಡಾ ಸರ್ ಅವರು ಇಲ್ಲಿವರೆಗೂ ಸುಮಾರು ಬರ್ತಡೇಗಳನ್ನ ನಮ್ಮ ಒಂದು ಹುಟ್ಟಿದಬ್ಬ ಆಚರಿಸ್ಕೊಂತ ಅದರಲ್ಲಿ ಅವ್ರ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಭಾರಿ ಶ್ಲಾಘನೀಯವಾದಂಥ ಒಂದು ವಿಚಾರ. ಈ ಒಂದು ಸೇವೆನ ಅವ್ರು ಮಾಡ್ತಾ ಇರೋದು ತುಂಬ ದಿನದಿಂದ ಮಾಡ್ಕೊತ ಬಂದಿದ್ದಾರೆ. ಭಾಳಷ್ಟು ಜನಕ್ಕೆ ರಾಜಕೀಯ ವ್ಯಕ್ತಿಗಳು ಆಗಿರ್ಬೋದು, ಚಲನಚಿತ್ರ ತಂಡದವರು ಆಗಿರ್ಬೋದು, ಅಥವಾ ಅವರ ಸ್ನೇಹಿತರಿಗೂ ಕೂಡ ಇದನ್ನು ಮನಮುಟ್ಟುವಂತಹ ಒಂದು ಕೆಲಸ ಮಾಡ್ಕೊತ ಬಂದಿದ್ದಾರೆ. ಇಲ್ಲಿ 453ನೇ ಹುಟ್ಟುಹಬ್ಬ ನನ್ನದೇ ಆಚರಿಸ್ತಾ ಇದ್ದಾರೆ. ಭಾಳಷ್ಟು ದಿನ ಹಿಂದೆನೂ ಸುಮಾರು ಒಂದು 5 ವರ್ಷದಿಂದ ಕರಿತಾ ಇದ್ರು. ಪಲ್ಲವಿಯರಿದ್ದರು, ಅವ್ರ ಮನೆಯವರಾದಂಥ ಪಲ್ಲವಿಯರಿದ್ದರು. ನಾನು ಭಾಳ ಸತಿ ಕರಿತಾ ಇದ್ರು, ಬರಲಿಕ್ಕಾಗಿರಲಿಲ್ಲ. ಇವತ್ತು ಇದೇ ಉದ್ದೇಶ ಇಟ್ಕೊಂಡು ಅವರು ಆಹ್ವಾನ ಕೊಟ್ಕೊಂಡೇ ನಾನು ಈ ಸತಿ ಬಂದೇ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಹಾಗಾಗಿ ಇದು ನನ್ನ ಹುಟ್ಟುಹಬ್ಬನ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಇಲ್ಲಿ ಬಂದಂಥ ಎಲ್ಲರಿಗೂ ಕೂಡ, ವಿಶೇಷವಾಗಿ ಬಂದಂಥ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಹುಟ್ಟುಹಬ್ಬ ನಾನು ಯಾವತ್ತೂ ಮರೆಯೋದಿಲ್ಲ. ಇದೇ ರೀತಿಯಾಗಿ ಅನಿಲ್ ಸರ್ ಕೂಡ ಇನ್ನು 453 ಅನ್ನೋದನ್ನು ಇನ್ನೂ ಒಂದು ದಶಕನ ಬಾರಿಸಲಿ, ಅದು ರೆಕಾರ್ಡ್ ಬ್ರೇಕ್ ಆಗಲಿ ಅಂತ ಹೇಳಿ ಹೇಳ್ಕೊತ 2 ಮಾತು.